ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಬಲವಾನಪ್ಯ ಶಕ್ತೋಸೌ ಧನವಾನಪಿ ನಿರ್ಧನಃ ಶ್ರುತವಾನಪಿ ಮೂರ್ಖಶ್ಚ ಯೋ ಧರ್ಮ ವಿಮುಖೋ ಜನಃ. ಈ ಶ್ಲೋಕವನ್ನ ಭೋಜ ಪ್ರಬಂಧದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಶ್ಲೋಕದಲ್ಲಿ ಬಲವಾನಪ್ಯ ಶಕ್ತೋಸೌ ಧನವಾನಪಿ ನಿರ್ಧನಃ. ಬಲವಾನಪ್ಯ ಶಕ್ತೋಸೌ, ಬಲವಂತನಾಗಿ ಶಕ್ತಿಯುತವಾಗಿದ್ರೂ ಕೂಡ ಆತ ನಿಶಕ್ತನಾಗ್ತಾನೆ, ಆತ ದುರ್ಬಲನಾಗ್ತಾನೆ. ಇನ್ನು ಧನವಾನಪಿ ನಿರ್ಧನಃ ಅಂದ್ರೆ ಹಣ ಇದ್ರೂ ಕೂಡ, ಧನವಂತನಾಗಿದ್ರೂ ಕೂಡ ಆತ ಬಡವನಾಗ್ತಾನೆ. ಇನ್ನು ಶ್ರುತವಾನಪಿ ಮೂರ್ಖಶ್ಚ ಯೋ ಧರ್ಮ ವಿಮುಖೋ ಜನಃ. ಶ್ರುತವಾನಪಿ ಮೂರ್ಖಶ್ಚ, ಶ್ರುತವಾನ ಅಂದರೆ ಜ್ಞಾನಿ, ಪಂಡಿತ, ವಿದ್ವಾಂಸ. ಇಂತಹ ವಿದ್ವಾಂಸ ಕೂಡ ಮೂರ್ಖನಾಗ್ತಾನೆ. ಯಾವಾಗ ಅಂತ ಕೇಳಿದ್ರೆ, ಯೋ ಧರ್ಮ ವಿಮುಖೋ ಜನಃ, ಯಾರು ಧರ್ಮ ಮಾರ್ಗದಿಂದ ಹೊರಗೆ ಇರ್ತಾರೋ, ಯಾರು ಧರ್ಮ ಮಾರ್ಗದಲ್ಲಿ ನಡೆಯೋದಿಲ್ವೋ ಅಂಥವ್ರ ಹತ್ರ ಬೇರೆ ಎಲ್ಲವೂ ಇದ್ರೂ ಕೂಡ, ಎಲ್ಲ ಇದ್ರೂ ಇಲ್ಲದ ಹಾಗೆ, ಅಂದ್ರೆ ಎಲ್ಲವೂ ವ್ಯರ್ಥ ಅಂತ ಅರ್ಥ. ಈಗ ನಾವು ಪೂರ್ತಿ ಶ್ಲೋಕವನ್ನು ಒಂದು ಬಾರಿ ನೋಡ್ತಾ ಹೋದ್ರೆ, ಬಲವಾನಪ್ಯ ಶಕ್ತೋಸೌ ಧನವಾನಪಿ ನಿರ್ಧನಃ ಶ್ರುತವಾನಪಿ ಮೂರ್ಖಶ್ಚ ಯೋ ಧರ್ಮ ವಿಮುಖೋ ಜನಃ. ಅಂದ್ರೆ ಯಾರು ಧರ್ಮ ಮಾರ್ಗದಿಂದ ಹೊರಗೆ ಇರ್ತಾರೋ ಆ ವ್ಯಕ್ತಿ ಅದು ಎಷ್ಟೇ ಬಲಶಾಲಿಯಾಗಿದ್ರೂ ಕೂಡ ಆತ ದುರ್ಬಲನೇ. ಅದೆಷ್ಟೇ ಹಣವಂತನಾಗಿರ್ಲಿ ಆತ ಬಡವನೇ. ಅದೆಷ್ಟೇ ವಿದ್ಯಾವಂತನಾಗಿರ್ಲಿ ಆತ ಯಾವತ್ತೂ ಕೂಡ ಮೂರ್ಖನೇ. ಅಂದ್ರೆ ಧರ್ಮ ಮಾರ್ಗದಲ್ಲಿ ನಡೆಯದೆ ಹೋದ್ರೆ ಆತನ ಬಳಿ ಅದೇನೇ ಇರಲಿ, ಅದು ಎಷ್ಟೇ ಇರಲಿ, ಎಲ್ಲವೂ ಕೂಡ ಕೇವಲ ವ್ಯರ್ಥ ವ್ಯರ್ಥ ವ್ಯರ್ಥ. ಇದು ಈ ಶ್ಲೋಕ ಹೇಳ್ತಾ ಇರುವಂಥದ್ದು. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.